ಐಫೋನ್ ತಗೊಳ್ಳೋರಿಗೆ ಸೂಚನೆ, ಐಫೋನ್ ಸ್ಪೆಸಿಫಿಕಲಿ ಹಳೆ ಮಾಡೆಲ್ಸ್ನು ಸೇಲ್ ಆಗುತ್ತೆ, ಸೇಲ್ಸಿಗೆ ಬರುತ್ತೆ ಈಗ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ. ಸೊ ನಿಮ್ಗೆ ಏನಾದರೂ ತಗೊಳ್ಳೋದಿದ್ರೆ ಐಫೋನ್ 13, 14 ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ. ಓಕೆ, ಅವ್ರು ನಿಮಗೆ 30,000 ಕೊಡಲಿ, 35,000 ಕೊಡಲಿ, ಅವೆಲ್ಲ ಆಲ್ಮೋಸ್ಟು 3 ರಿಂದ 4 ವರ್ಷ ಹಳೆ ಮಾಡೆಲ್ಸು. ಯಾವ ಆ್ಯಂಗಲಿಂದು ಕರೆಂಟ್ ಪರ್ಫಾರ್ಮೆನ್ಸಲ್ಲಿ ಅವು ಸ್ಟ್ಯಾಂಡ್ ಆಗಲ್ಲ. ಕ್ಯಾಮ್ರಾ ಇರ್ಬೋದು, ನಿಮ್ಮ ಮೊಬೈಲ್ ಯೂಸೇಜ್ ಇರ್ಬೋದು. ಸೊ ನಿಮ್ಗೆ ಐಫೋನೇ ತಗೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಹಾಕಿ ಐಫೋನ್ 15, 16 ಅಟ್ಲೀಸ್ಟ್ ತಗೊಳ್ಳಿ, ಅದ್ರ ಕೆಳಗಡೆ ಹೋಗಬೇಡಿ. ಸೊ ಇದನ್ನ 100% ಕನ್ಸಿಡರ್ ಮಾಡಿ, ಇಲ್ಲ ಐಫೋನ್ 13, 14 ತಗೊಂಡ್ಮೇಲೆ ರಿಗ್ರೆಟ್ ನಿಮ್ಮದೇ ಆಗುತ್ತೆ. ತಗೊಂಡ್ರೆ ಏನ್ ಇಶ್ಯೂ ಫೇಸ್ ಮಾಡಬೇಕು ಅಂತ ಅವರು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಐಫೋನ್ 13 ಲಾಂಚ್ ಆಗಿದೆ ಯಾವಾಗ? 2021. ಓಕೆ, ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ಓಕೆ, ಆವಾಗಿನ ಸ್ಟ್ಯಾಂಡರ್ಡ್ಸ್ ಆಫ್ ಪರ್ಫಾರ್ಮೆನ್ಸು, ಬ್ಯಾಟ್ರಿ, ಕ್ಯಾಮೆರಾ, ಈ ಟೈಮಲ್ಲಿ ಆಂಡ್ರಾಯ್ಡಲ್ಲಿ 30,000 ಮೊಬೈಲ್ ತಗೊಂಬಂದ್ರೆ ಅದನ್ನ ಎತ್ತಿ ಬಿಸಾಕುತ್ತೆ. ಓಕೆ, ಬ್ರ್ಯಾಂಡ್ ನ್ಯೂ. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, OnePlus Nord 5 ತಗೊಳ್ಳಿ. ಓಕೆ, ಅದ್ರ ಕ್ಯಾಮ್ರಾಸ್ ಇದೆಯಲ್ಲ, ನಿಮ್ದು ಐಫೋನ್ 13, 14ಗಿಂತ ತುಂಬ ಚೆನ್ನಾಗಿದೆ. 30,000 ಸಿಗುತ್ತೆ. ಪರ್ಫಾರ್ಮೆನ್ಸ್ ಅಂತ ಬಿಟ್ಟೇ ಬಿಡಿ. ಓಕೆ, ಪ್ಲಸ್ ಸ್ಕ್ರೀನ್ ರೆಸೊಲ್ಯೂಷನು, ಸ್ಕ್ರೀನ್ ನಿಮ್ಮದು ಡಿಸ್ಪ್ಲೇದ ರಿಫ್ರೆಶ್ ರೇಟು 60 Hz ಇದೆ. ಓಕೆ, ಇದರಲ್ಲೆಲ್ಲ LTPS ಸ್ಕ್ರೀನ್ ಸಿಗ್ತದೆ, ಒಳ್ಳೆ ನಿಮ್ಮದು ವೇರಿಯಬಲ್ ರಿಫ್ರೆಶ್ ರೇಟ್ 60 Hz ಸಿಗುತ್ತೆ. ಅದನ್ನ ಏನು ಯೂಸ್ ಇದೆ? ಮತ್ತು ಥಣೆ ಮೇಲೆ ಒಂದು ದೊಡ್ಡ ನಾಚು. ಈ ಟೈಮಲ್ಲಿ ಯೂಸ್ ಇದೆಯಾ ಅದ್ರದ್ದು? ಬರ್ಗೆಟರ್ ತಗೋತಾರೆ ಅಷ್ಟೇ. ನಾವು ಓಪನ್ ಆಗಿ ಹೇಳ್ತೀನಿ, ಬರ್ಗೆಟರ್ ತಗೋತಾರೆ. ಅಂದ್ರೆ ಅವ್ರಿಗೆ ಏನ್ ಐಫೋನ್ ತಗೊಳ್ಳೇಬೇಕಿರುತ್ತೆ, ಕಾಸು ಇರಲ್ಲ, 13 ಹೋಗ್ಬಿಡ್ಬೇಕು. ಅವನ ಹತ್ರನು ಐಫೋನ್ ಇದೆ ಅಂತ ತೋರಿಸ್ಕೋಬೇಕು ಅಷ್ಟೇ. ಓಕೆ, ನಿಮ್ ತಗೊಳ್ಳೋದೇ ಇದ್ರೆ, ನಿಮ್ ದುಡ್ಡಿನ ಪ್ರಾಬ್ಲಮ್ ಇದ್ರೆ 1 ವರ್ಷ, 1 ಇಯರ್ ಅಥವಾ 2 ಇಯರ್ ಹಳೆ ತನಕ ತಗೊಳ್ಳಿ, ಪರವಾಗಿಲ್ಲ. 15 ಇಸ್ ಫೈನ್. 15 ತಗೋತೀರಾ ಅಂದ್ರೆ ಫೈನ್, ದಟ್ಸ್ ಓಕೆ. ಅದರ ಕೆಳಗಡೆ ಹೋಗ್ಬೇಡಿ ಅಷ್ಟೇ. ಐಫೋನ್ 16 ಅಟ್ 51,000 ಅಥವಾ 52,000, ಐಫೋನ್ 16 Pro ಅಟ್ 75,000, ಕಾರ್ಡ್ ಡಿಸ್ಕೌಂಟ್ ಹಾಕಿದ್ರೆ 70,000 ಹತ್ರ ಬರುತ್ತೆ. ತಗೋಬೇಕಾ ತಗೋಬಾರ್ದು? 16 17 ಬಂತಲ್ಲ. 2 ಥಿಂಗ್ಸ್ ಇದೆ. 16 Pro ಎರಡು ಸ್ಟಾರ್ಟ್ ಆಗೋದು 128 GB ಬೇಸ್ ಸ್ಟೋರೇಜ್ ಇಂದ. ಓಕೆ, 128 GB ಯಾವ ಆ್ಯಂಗಲ್ ಹಿಂಗಂದು ಇನಫ್ ಇಲ್ಲ. ಓಕೆ, ನೀವು ಅಪ್ಗ್ರೇಡ್ ಮಾಡ್ತೀರಾ ಅಂತ ಹೋದ್ರೆ ಐಫೋನ್ 16 ಡೈರೆಕ್ಟ್ಲಿ 10,000 ಜಾಸ್ತಿ ಆಗುತ್ತೆ. 5 ರಿಂದ 10,000 ಮಿನಿಮಮ್. ನನ್ನ ಪ್ರಕಾರ ನೋಡೋದ್ರ ಪ್ರಕಾರ ಅವರು 61ಗೆ ಹೋಗ್ತಾರೆ, ಆಲ್ಮೋಸ್ಟ್ 51 ಇದೆ, 61. ಸೊ 61 ಇಂದ ನೀವು ಕಂಪೇರ್ ಮಾಡಿದ್ರೆ ಐಫೋನ್ 17 ಕರೆಂಟ್ಲಿ ಲಾಂಚ್ ಆಗಿರೋದು ಈ ವರ್ಷದ್ದು 83,000. ಓಕೆ, ಅದರಲ್ಲಿ ಭಯಂಕರ ಜಾಸ್ತಿ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಈ ಸತಿ. ಅಂದ್ರೆ ಏನು, ಆಂಡ್ರಾಯ್ಡ್ ವರ್ಲ್ಡಲ್ಲಿ ಆಲ್ರೆಡಿ ಇದಾವೆ. ಓಕೆ, ಐಫೋನ್ ಯಾರು ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿದೆ. ಓಕೆ, ಸ್ಕ್ರೀನು ಫಸ್ಟ್ ಟೈಮು ನಿಮಗೆ 120 Hz ಸ್ಕ್ರೀನ್ ಕೊಟ್ಟಿದ್ದಾರೆ. ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿದೆ ಬೇಸಿಕಲಿ. ಆ್ಯಂಡ್ ಮೇನ್ ಬೇಸ್ ಸ್ಟೋರೇಜ್ನ 256 GB ಮಾಡಿದೆ. ಬೇಸೆ 256. ಹಾಂ, ಬೇಸೆ 256. ಈ ವರ್ಷದಿಂದ ಎಲ್ಲ ಬೇಸ್ ವೇರಿಯಂಟ್, ಪ್ರೋ ಇರಲಿ, ಪ್ರೋ ಮ್ಯಾಕ್ಸ್ ಇರಲಿ, ಎಲ್ಲ ಇರಲಿ, ಬೇಸ್ ವೇರಿಯಂಟು 256 GB ಮಾಡಿದೆ. ಇಲ್ಲಾಂದ್ರೆ 128 ಸ್ಟಾರ್ಟ್ ಆಗ್ತಿತ್ತು. 80,000 ಕೊಟ್ಟು ಐಫೋನ್ 16 ಹೋದ ವರ್ಷ ಯಾರು ತಗೊಂಡಿದಾರಲ್ಲ 128 GB ಇದು. ಓಕೆ, ಸೊ ನಿಮ್ಗೆ ಅಪ್ಗ್ರೇಡ್ ಬೇಕಂದ್ರೆ 90,000 ಕೊಟ್ಟು 256 GB ತಗೊಂಡಿರ್ತಾರೆ. ಸೊ ಈಗಲೂ ನೀವು 128 GB ಐಫೋನ್ 16 ಹೇಳ್ತಿರೋದು 52,000. ಓಕೆ, ಸೊ ಸ್ಟೋರೇಜು ಮ್ಯಾಟರ್ ಆಗುತ್ತೆ, ಇಗ್ನೋರ್ ಮಾಡಬೇಡಿ, ಕನ್ಸಿಡರ್ ಮಾಡಿ. ನನ್ನ ಪ್ರಕಾರ ಐಫೋನ್ 16 ಲುಕ್ಸ್ ಲೈಕ್ ಎ ಗುಡ್ ಡೀಲ್, ಅನ್ನಿಸ್ಬೋದು ಚೆನ್ನಾಗಿದೆ ಅಂತ. ಆದರೆ ನನ್ನ ಪ್ರಕಾರ ನಾನು ಐಫೋನೇ ತಗೋತೀನಿ ಡಿಸೈಡ್ ಮಾಡಿದರೆ ನಾನು ಐಫೋನ್ 17 ತಗೋತೀನಿ. ಓಕೆ, ಸೊ ನನಗದು ಜಾಸ್ತಿ ಅಪ್ಗ್ರೇಡ್ ಅನಿಸ್ತದೆ. ನಾನು ಪ್ರೋನು ತಗೊಳ್ಳಲ್ಲ ಈ ವರ್ಷ, ಪ್ರೋ ಕನ್ಸಿಡರ್ ಮಾಡಲ್ಲ. ಪ್ರೋನಲ್ಲಿ ಡಿಸೈನ್ ಒಂಥರ ವಿಚಿತ್ರ ಮಾಡಿದ್ದಾರೆ, ನನಗೆ ಯಾಕೋ ಲೈಕ್ ಆಗಿಲ್ಲ. ಓಕೆ, ಕ್ಯಾಮ್ರಾ ಸೆಂಟ್ರಿಕ್ ಇದ್ರೆ, ನೀವು ಅದರ ಪ್ರೊಫೆಷ್ನಲ್ ವರ್ಕು ನಿಮ್ಗೆ ಏನಾದರೂ ಬೇಕೇ ಬೇಕು, ಪ್ರೋ ಮ್ಯಾಕ್ಸ್ ಬೇಕು ನನಗೆ ಅಂತಿದ್ರೆ ಪ್ರೋ ತಗೊಳ್ಳಿ. ಇಲ್ಲಾಂದರೆ ಐಫೋನ್ 17 ಶುಡ್ ಸಫಿಸ್ ಮೋಸ್ಟ್ ಆಫ್ ಜನರಿಗೆ. ತುಂಬ 16 Pro ಇದೆ ಗೊತ್ತಾ, ಮೆಜಾರಿಟಿ ಫೀಚರ್ಸ್ ಆಲ್ರೆಡಿ 17 ಬಂದ್ಬಿಟ್ಟಿದೆ. ಕ್ಯಾಮ್ರಾ ಒಂದು ಸ್ವಲ್ಪ ಬಿಟ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ. ಓಕೆ, ಮತ್ತು ನೀವು ಅದೇ ಐಫೋನ್ 16 Pro ತೊಗೊಳಕ್ಕೆ ಹೋದರೆ 256 GB ತೊಗೊಳಕ್ಕೆ ಹೋದರೆ ವೇರಿಯಂಟು ಅದು 85 ಬರುತ್ತೆ ಈ ಸೇಲಲ್ಲಿ. ಸೊ ಆಲ್ರೆಡಿ 17 ಹತ್ರನೇ ಬಂದ್ಬಿಟ್ಟಿದೆ. ಸೊ ಪ್ರೋ ಕ್ಯಾಮ್ರಾ ನಿಮ್ಗೆ ಬೇಕು, ಕ್ಯಾಮ್ರಾನೇ ಪ್ರಯಾರಿಟಿ ಇದ್ರೆ ತೊಗೊಳ್ಳಿ, ಇಲ್ಲ ಅಂದರೆ 17 ತೊಗೊಳ್ಳಿ, ಬೆಟ್ರು, ವಾಸಿ. ನನ್ನ ಪ್ರಕಾರ ನಾರ್ಮಲ್ ಜನರಿಗೆ ಅದೇ ವಾಸಿ.
ಓಕೆ, ಮತ್ತೆ ಈ ಸರ್ತಿ ಪ್ಲಸ್ ಮಾಡಲ್ ಇಲ್ಲ, ಐಫೋನ್ 17 ಅಲ್ಲಿ ಪ್ಲಸ್ ಮಾಡಲ್ಸ್ ಇಲ್ಲ, ಈ ಸರ್ತಿ ತೆಗೆದುಬಿಟ್ಟಿದ್ದಾರೆ. ಹೋದ ವರ್ಷ ತನಕ ಪ್ಲಸ್ ಇತ್ತು, ಸೊ ಈ ಸರ್ತಿ ಚೇಂಜ್ ಮಾಡಿ ತೆಗೆದಿದೆ. ಅಲ್ಲ ಇವಾಗ ನೀವು ನನ್ಗೆ ಇನ್ನೊಂದು ಕ್ವಶನ್ ಇದೆ, ನನ್ನ ಪರ್ಸನಲ್ ಕ್ವಶನ್ ಇದು. 16 ಪ್ರೋಗೂ ಮತ್ತೆ S25 ಅಲ್ಟ್ರಾಗೂ ಯಾವ್ದು ಬೆಸ್ಟ್ ಅಂತೀರಾ? ಓಕೆ, ಅದರಲ್ಲೂ ಎರಡು ಡಿಫ್ರೆನ್ಸ್ ಬರುತ್ತೆ. ನೀವು ಬರೀ ಫೋಟೋಗೋಸ್ಕರ ಬೇಕಾ ಅಥವಾ ವಿಡಿಯೋಗೋಸ್ಕರ ಬೇಕಾ? ಓಕೆ, ವಿಡಿಯೋಗೋಸ್ಕರನೇ ಬೇಕು ಅಂತಂದ್ರೆ ಆಲ್ವೇಸ್ ಗೋ ವಿತ್ ಐಫೋನ್ ಪ್ರೋ ಸೀರೀಸ್, ವಿಡಿಯೋಗೋಸ್ಕರ ಬೇಕು ಅಂದ್ರೆ. ಓಕೆ, ಫೋಟೋಗೆ ಬೇಕು ಅಂತಂದ್ರೆ S25 ಅಲ್ಟ್ರಾ ಬೇಸಿಕಲಿ. ಇದು ಜನರಲ್ ಜಜ್ಮೆಂಟು. ಆದರೆ ಐಫೋನ್ 16 ಪ್ರೋದು ಒಂದು ಮೇಜರ್ ಇಶ್ಯೂ ಏನಂದ್ರೆ ಹೀಟಿಂಗ್ ಪ್ರಾಬ್ಲಮ್ ಇದೆ. ಓಕೆ, ನೀವು ಬಿಸಿಲಲ್ಲಿ ಹೋಗಿ 4K ಫುಟೇಜ್ ಶೂಟ್ ಮಾಡ್ತೀನಿ ಅಂದರೆ ಸ್ಕ್ರೀನ್ ಡಿಮ್ ಆಗುತ್ತೆ, ಟೈಮ್ ಸ್ವಲ್ಪ ಕಮ್ಮಿ, ಸ್ಪೇಸ್ ಓವರ್ ಹೀಟ್ ಆಗಿ ಸ್ವಲ್ಪ ಸ್ಪೇಸಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಅದಕ್ಕೆ ಈ ವರ್ಷ ಐಫೋನ್ 17 ಸೀರೀಸ್ ಪ್ರೋ ಸೀರೀಸಲ್ಲಿ ವೇಪರ್ ಚೇಂಬರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಹೀಟ್ನ ಹ್ಯಾಂಡಲ್ ಮಾಡೋಕ್ಕೆ. ನಿಮ್ಗೆ ಯಾರಾದರೂ ಪ್ರೋ ಯೂಸರ್ಸ್ ಬಗ್ಗೆ ಬೇಕಾದ ಗೂಗಲಲ್ಲಿ ಹೋಗಿ ಸಿಗುತ್ತೆ. ಸೊ ಅದಕ್ಕೆ ಕ್ವಾಲಿಟಿ ವೈಸ್ ನೋಡಿದರೆ ಐಫೋನ್ ಪ್ರೋ ಸೀರೀಸ್ ಆರ್ ಆಲ್ವೇಸ್ ಗುಡ್ ಫಾರ್ ವಿಡಿಯೋದಲ್ಲಿ. ಇನ್ನೂ ತನಕ ಐಫೋನ್ ಪ್ರೋನ ಯಾರು ಬೀಟ್ ಮಾಡೋಕ್ಕಾಗಲ್ಲ ಫೋನಲ್ಲಿ, ಮೊಬೈಲ್ಸಲ್ಲಿ ಬೇಸಿಕಲಿ. ಆದರೆ ಅದು ಬಿಟ್ಟು ಬೇರೆದೆಲ್ಲ ಇದೆಯಲ್ಲ, ನೀವು ಯಾವ್ದು ಬೇಕಾ ತಗೋಬೋದು ಅಂತ, ಅದೇನು ಡಿಫ್ರೆನ್ಸ್ ಕೂಡ. ಪರ್ಫಾರ್ಮೆನ್ಸ್ ಅದು ಇದು ಅನ್ಕೊಂಡ್ರೆ S25 ಬೆಟರ್ ಹಂಗ್ ನೋಡಿದ್ರೆ. ಪರ್ಫಾರ್ಮೆನ್ಸ್ ವೈಸ್ ಬೆಟ್ರು. ಆದರೆ ಈ ವರ್ಷ ಏನಿದೆಯಲ್ಲ, ವಿವೋ ಈಸ್ ಕಿಲ್ಲಿಂಗ್ ಇಟ್. ಓಕೆ, ಫೋಟೋ ವಿಚಾರದಲ್ಲಿ, ವಿಡಿಯೋ ವಿಚಾರದಲ್ಲಿ ನಾನು ಹೇಳಿದೆ ಐಫೋನ್ ಈಸ್ ಕಿಂಗ್. ಆದರೆ ಸೆಕೆಂಡ್ ಯಾವ್ದು ಬರುತ್ತೆ ವಿಡಿಯೋ ತಗೊಳ್ಕೋದ್ರೆ? ವಿವೋದು X200 ಪ್ರೋ ಸೀರೀಸ್ ಇದೆ, ಅಲ್ಟ್ರಾ ಸೀರೀಸ್ ಇದೆ. ಅವು ಇಷ್ಟು ಚೆನ್ನಾಗಿ ಕ್ಯಾಮ್ರಾ ಕೊಟ್ಟಿದ್ದಾರಲ್ಲ ಈ ವರ್ಷ. ಯು ಕ್ಯಾನ್ ನೋ ಮೊಬೈಲ್ಸ್ ಕ್ಯಾನ್ ಬೀಟ್. ಓಕೆ, ಈ ಕರೆಂಟ್ ವಿಚಾರದಲ್ಲಿ ಕ್ಯಾಮ್ರಾ, ಇವನ್ ನಿಮ್ದು S25 ಅಲ್ಟ್ರಾ ಇದೆಯಲ್ಲ, ಇಟ್ ವಿಲ್ ಆಲ್ಸೋ ಸ್ಟ್ರಗಲ್. ಯಾಕಂದ್ರೆ ಕಂಪೇರ್ ಮಾಡಿದ್ರೆ X200 ಪ್ರೋ ಸೀರೀಸ್ ಏನಿದೆ, ಎಲ್ಲ ಒಪ್ಪೋದು X8 ಸೀರೀಸ್ ಇದೆ, ಇಲ್ಲ ಝೈವಮಿದೇನು ಅವ್ರದ್ದು ಅಲ್ಟ್ರಾ ಸೀರೀಸ್ ಇದೆ, Xiaomi 15 ಅಲ್ಟ್ರಾ ಸೀರೀಸ್ ಇದೆಯಲ್ಲ, ಕ್ಯಾಮ್ರಾ ಇದ್ರಲ್ಲಿ ತುಂಬಾ ಭಯಂಕರ ಇಂಪ್ರೂವ್ ಮಾಡಿದ್ದಾರೆ. ಪ್ರೋ ಸೀರೀಸ್ಗೆ ಆಲ್ಮೋಸ್ಟ್ ಹತ್ರ ಬಂದು ಕೂತಿದ್ದಾರೆ. ಡಿಫ್ರೆನ್ಸ್ ಏನಂದ್ರೆ ವಿಡಿಯೋದಲ್ಲಿ ಸ್ವಲ್ಪ ಉಳಿದಿದೆ. ಸ್ಟಿಲ್ ಸೆಕೆಂಡ್, ಐ ಆಮ್ ನಾಟ್ ಕಾಲಿಂಗ್ ಫಸ್ಟ್, ಅವ್ರು ಇನ್ನೂ ಸೆಕೆಂಡ್ ಇದ್ದಾರೆ. ಓಕೆ, ಅದು ಬಿಟ್ಟರೆ ಬಾಕಿ ವಿಚಾರದಲ್ಲಿ ಚೆನ್ನಾಗಿದೆ. ಆದರೆ ಅಗೇನ್ ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಲ್ಲ ತುಂಬಾ ಜನ, ವಿವೋ, ಅಪ್ಪೋ. ಓಕೆ, ಮತ್ತೊಂದು ಪರ್ಸೆಪ್ಷನ್ ಇದೆ, ಅವ್ರು ಬರೀ ಮುಖ ಬೆಳ್ಳು ಮಾಡೋ ಕ್ಯಾಮ್ರಾ ಕೊಡ್ತಾರೆ ಅಂತ. ಆದರೆ ಈ ವರ್ಷ ದೇ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್. ಓಕೆ, OnePlus ಇನ್ಕ್ಲೂಡಿಂಗ್. ಯಾಕಂದ್ರೆ ನನ್ನ ಹತ್ರ ಇದೆ OnePlus 13 ಇದೆ ರೆಫರೆನ್ಸ್ಗೆ. ಸೊ ಭಯಂಕರ ಇಂಪ್ರೂವ್ಮೆಂಟ್ ಇದೆ. ಓಕೆ, ಸೊ ಬರೀ ಕ್ಯಾಮ್ರಾ ಅಷ್ಟೇ ಪ್ರಯಾರಿಟಿ ಇದ್ರೆ ಬಾಕಿ ಇದೆಲ್ಲ ನಾನು ದೇವರಿಗೆ ಬಿಡ್ತೀನಿ ಅಂತಂದ್ರೆ ಐಫೋನ್ ಹತ್ರ ಹೋಗ್ಬೋದು ಒಂದು ಸ್ವಲ್ಪ, ಐಫೋನ್ ಪ್ರೋ ಸೀರೀಸ್ಗೆ. ಇಲ್ಲಾಂದ್ರೆ ಆಪ್ಷನ್ಸ್ ಇದಾವೆ, ಬೇರೆದು ಆಪ್ಷನ್ಸ್ ಇದಾವೆ.